ಆತ ಕೋಟೆನಾಡಿನ ಶಾಸಕ. ಕ್ಷೇತ್ರದಲ್ಲಿ ಇರೋದಕ್ಕಿಂತ ವಿದೇಶದಲ್ಲೇ ಹೆಚ್ಚು ಕಾಲ ಕಳೀತಾ ಇದ್ದ. ಸದ್ಯ ಆತನ ಟೈಮ್ ಖರಾಬ್ ಆಗಿದೆ. ಆತ ನಡೆಸ್ತಾ ಇದ್ದ ವ್ಯವಹಾರವೇ ಆತನಿಗೆ ಮುಳುವಾಗಿದೆ. ಇಡಿ ದಾಳಿಯಿಂದ ಆತ ಪತರುಗುಟ್ಟಿ ಹೋಗಿದ್ದು, ಶಾಸಕನ ಸಂಪತ್ತು ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಹಾಗಾದ್ರೆ ಶಾಸಕನ ವ್ಯವಹಾರದ ಪುರಾಣವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಈತ ಬೆಟ್ಟಿಂಗ್ ಆ್ಯಪ್ ಕ್ಯಾಸಿನೋ ಸಾಮ್ರಾಜ್ಯದ ಅಧಿಪತಿ. ಶಾಸಕನ ಸಂಪತ್ತು ಕಂಡು ಇಡಿ ಅಧಿಕಾರಿಗಳೇ ದಂಗು. ಈ ದೃಶ್ಯಗಳನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಇದು ಯಾವುದೋ ಬ್ಯಾಂಕ್ ಅಲ್ಲ, ಬದಲಿಗೆ ಇದು ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮನೆ ಹಾಗೂ ಅವರಿಗೆ ಸಂಬಂಧಿಸಿರುವ ಮನೆ ಮೇಲೆ ಇಡಿ ದಾಳಿ ನಡೆಸಿದಾಗ ಸಿಕ್ಕ ರಾಶಿ ಹಣ ಹಾಗೂ ಚಿನ್ನಾಭರಣ. ಈ ವೀರೇಂದ್ರ ಪಪ್ಪಿ ಇಷ್ಟೆಲ್ಲ ಆಸ್ತಿ ಗಳಿಸಿರೋದು ಬೆಟ್ಟಿಂಗ್ ಆ್ಯಪ್ ಹಾಗೂ ಕ್ಯಾಸಿನೋ ವ್ಯವಹಾರದಿಂದ ಅಂತೆ. ಇಡಿಗೆ ಅನೇಕ ದಿನಗಳಿಂದ ಪಪ್ಪಿ ವ್ಯವಹಾರದ ಬಗ್ಗೆ ಅನುಮಾನ ಇತ್ತು. ಅಕ್ರಮವಾಗಿ ಹಣದ ವರ್ಗಾವಣೆ ಆಗಿರುವ ಬಗ್ಗೆ ಸಾಕಷ್ಟು ಆರೋಪಗಳಿದ್ವು. ಹೀಗಾಗಿ ನಿನ್ನೆ ಬೆಳ್ಳಂಬೆಳಗ್ಗೆ ವೀರೇಂದ್ರ ಪಪ್ಪಿಗೆ ಸೇರಿದ ಮನೆ, ಕಚೇರಿ, ಸಂಬಂಧಪಟ್ಟವರು, ಬಿಸಿನೆಸ್ ಪಾರ್ಟ್ನರ್ ಸೇರಿ ಒಟ್ಟು 31 ಕಡೆ ದಾಳಿ ನಡೆಸಲಾಗಿತ್ತು. ಕರ್ನಾಟಕ, ಮುಂಬೈ, ಜೋಧ್ಪುರ್ ಮತ್ತು ಗೋವಾದಲ್ಲಿ ಸರ್ಚ್ ಮಾಡಿದಾಗ ರಾಶಿ ಹಣ, ಕೆಜಿಗಟ್ಟಲೆ ಚಿನ್ನ, ವಿದೇಶಿ ಕರೆನ್ಸಿ ಪತ್ತೆ ಕೂಡ ಆಗಿದೆ. ದಾಳಿಯಲ್ಲಿ ಒಟ್ಟು 12 ಕೋಟಿ ನಗದು, ಇದರಲ್ಲಿ 1 ಕೋಟಿ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಹಾಗೂ ಬರೋಬ್ಬರಿ 6 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ. ಅಂತಾರಾಷ್ಟ್ರೀಯ ಕ್ಯಾಸಿನೋ ಸದಸ್ಯತ್ವ ಕಾರ್ಡ್ಗಳು, MGM ಕ್ಯಾಸಿನೋ, ಮೆಟ್ರೋಪಾಲಿಟನ್ ಕ್ಯಾಸಿನೋ, ಬೆಲ್ಲಾಜಿಯೋ ಕ್ಯಾಸಿನೋ, ಮರಿನಾ ಕ್ಯಾಸಿನೋ, ಕ್ಯಾಸಿನೋ ಜುವೆಲ್, ವಿವಿಧ ಬ್ಯಾಂಕುಗಳ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು, 12 ಬ್ಯಾಂಕ್ ಖಾತೆಗಳು, 2 ಬ್ಯಾಂಕ್ ಲಾಕರ್ ಇರೋದು ಪತ್ತೆಯಾಗಿದೆ. ಇನ್ನುಳಿದಂತೆ ಹೋಟೆಲ್ಗಳಲ್ಲಿ ಐಷಾರಾಮಿ ಆತಿಥ್ಯ ಸದಸ್ಯತ್ವದ ಕಾರ್ಡ್ಗಳು ಸಹ ಪತ್ತೆಯಾಗಿವೆ. ಇನ್ನು ಇವತ್ತು ದಾಳಿಯ ಮುಂದುವರೆದ ಭಾಗವಾಗಿ ವೀರೇಂದ್ರ ಪಪ್ಪಿ ಒಡೆತನದ ಬೆಟ್ಟಿಂಗ್ ಆ್ಯಪ್ಗಳ ಪೈಕಿ ಕಿಂಗ್ 567, ಇಂಡಿಯಾ 24, ಪಪ್ಪಿ ಆ್ಯಪ್ ಹಲವು ಆ್ಯಪ್ಗಳನ್ನು ಡೆವಲಪ್ ಮಾಡಿದ್ದ ಗುಲ್ಯಾಮ್ ಖಟ್ಟರ್ ಅಲಿಯಾಸ್ ಹ್ಯಾಪಿ ಎಂಬಾತನ ಮನೆ ಮೇಲೂ ದಾಳಿ ನಡೆಸಲಾಗಿದೆ. ಸುಲ್ತಾನ್ ಪಾಳ್ಯದ ಗುಲ್ಯಾಮ್ ಮನೆ ಮೇಲೂ ದಾಳಿ ನಡೆಸಿ ಕೆಲ ದಾಖಲೆಗಳನ್ನು ಸೀಸ್ ಮಾಡಲಾಗಿದೆ. ಗುಲ್ಯಾಮ್ ಖಟ್ಟರ್ ಆ್ಯಪ್ ಡೆವಲಪರ್ ಆಗಿದ್ದು, ಬೆಟ್ಟಿಂಗ್ ಆ್ಯಪ್ಗಳನ್ನು ವೀರೇಂದ್ರ ಪಪ್ಪಿಗೆ ಬೇಕಾದ ರೀತಿ ಡೆವಲಪ್ ಮಾಡಿಕೊಡ್ತಿದ್ದ ಅಂತ ತಿಳಿದು ಬಂದಿದೆ. ಇಡಿ ಅಧಿಕಾರಿಗಳು ನಿನ್ನೆ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನ ಬಂಧಿಸಿದ್ದು, ವೀರೇಂದ್ರ ಪಪ್ಪಿ ಆಪ್ತರಿಗೂ ವಿಚಾರಣೆ ಬಿಸಿ ತಟ್ಟಲಿದೆ. ಈಗಾಗಲೇ ಸಿಕ್ಕಿಂನಲ್ಲಿ ಕೋರ್ಟ್ಗೆ ಹಾಜರುಪಡಿಸಿ ಟ್ರಾನ್ಸಿಸ್ಟ್ ವಾರೆಂಟ್ ಮೇಲೆ ರಾಜ್ಯಕ್ಕೆ ಕರೆತರಲಾಗ್ತಿದೆ. ನಿನ್ನೆ ವೀರೇಂದ್ರ ಪಪ್ಪಿ ತಮ್ಮ ತಿಪ್ಪೇಸ್ವಾಮಿ, ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕುಸುಮ, ತಮ್ಮ ಅನಿಲ್ ಗೌಡಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇನ್ನು ಪಪ್ಪಿ ಹಾಗೂ ಅನಿಲ್ ಗೌಡಗೆ ಬೆನ್ನೆಲುಬುವಾಗಿ ನಿಂತು ಸಂಪೂರ್ಣ ವ್ಯವಹಾರ ನೋಡಿಕೊಳ್ಳುವಂತಹ ವ್ಯಕ್ತಿಯ ಮನೆ ಮೇಲೂ ಇಡಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ ಅಂತ ಹೇಳಲಾಗ್ತಿದೆ. ವೀರೇಂದ್ರ ಮನೆ ಮೇಲೆ ಈ ಹಿಂದೆ ಐಟಿ ದಾಳಿ ಕೂಡ ನಡೆದಿತ್ತು. 2016 ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರವು ಆಗ ಚಾಲ್ತಿಯಲ್ಲಿದ್ದ 500,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಅಮಾನ್ಯ ಮಾಡಿತ್ತು. ಬದಲಿಗೆ 2,000 ಮುಖಬೆಲೆಯ ನೋಟುಗಳನ್ನು ಚಲಾವಣೆಗೆ ತಂದಿತ್ತು. ಅದೇ ವರ್ಷ ಡಿಸೆಂಬರ್ 16ರಂದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ವೀರೇಂದ್ರ ಅವರ ಮನೆಯಲ್ಲಿ ಶೋಧ ನಡೆಸಿದ್ರು. ಆಗ ಮನೆಯ ಸ್ನಾನಗೃಹದ ಗೋಡೆಯೊಳಗೆ ಅಡಗಿಸಿ ಇಟ್ಟಿದ್ದ ಕಪಾಟಿನಲ್ಲಿ 5 ಕೋಟಿ ರೂಪಾಯಿ ನಗದು ಪತ್ತೆಯಾಗಿತ್ತು. ಅದರಲ್ಲಿ 2,000 ಮುಖಬೆಲೆಯ ನೋಟುಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ವು. ಜೊತೆಗೆ 30 ಕೆಜಿಯಷ್ಟು ಚಿನ್ನ ಪತ್ತೆಯಾಗಿತ್ತು. ಇದನ್ನ ನೋಡಿದ್ದ ಐಟಿ ಅಧಿಕಾರಿಗಳು ದಂಗಾಗಿ ಹೋಗಿದ್ರು.
ಒಟ್ಟಾರೆ ಬೆಟ್ಟಿಂಗ್ ಆ್ಯಪ್ ಹಾಗೂ ಕ್ಯಾಸಿನೋ ಮೂಲಕ ಕೋಟಿ ಹಣ ಗಳಿಸಿದ್ದ ಶಾಸಕನಿಗೆ ಇಡಿ ಶಾಕ್ ಕೊಟ್ಟಿದ್ದು ಮುಂದೆ ಮತ್ತಷ್ಟು ವಿಚಾರಗಳು ಬಯಲಾಗಲಿವೆ. ವಿಶ್ವನಾಥನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.